ಬಂಧುಗಳೇ, 79ನೇ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಕೋರುವುದು ಮುಖ್ಯಣ. ಸಶಕ್ತ ಭಾರತ, ಸಮೃದ್ಧ ಭಾರತ, ಸುಭಿಕ್ಷ ಭಾರತ ಮುಂದಿನ 2047 ಒಳಗಡೆ ಯಾವ ರೀತಿ ಇರ್ಬೋದು ಅನ್ನೋದಕ್ಕೆ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳು ರಾಷ್ಟ್ರವನ್ನು ಉದ್ದೇಶಿಸಿ ಸುಮಾರು 1.25 ಗಂಟೆಗಳು ಮೇಲ್ಪಟ್ಟು ತಮ್ಮ ಸಂದೇಶವನ್ನು ಕೊಟ್ಟಿದ್ದಾರೆ. ದೇಶಕ್ಕೆ ಭವಿಷ್ಯ ಇದೆ. ಈ ದೇಶದ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಯವರ ದೂರದೃಷ್ಟಿಯ ಚಿಂತನೆ, ವಿಕಸಿತ ಭಾರತ, ಸುಭಿಕ್ಷ ಭಾರತಕ್ಕೆ ಯಾವ ರೀತಿ ತಳಪಾಯವನ್ನು ಹಾಕುವುದರ ಮುಖೇನ 11 ವರ್ಷದಲ್ಲಿ 50 ವರ್ಷಕ್ಕೂ ಮೇಲ್ಪಟ್ಟು ಆಗಿರುವ ಕೆಲಸಗಳನ್ನು ಮುಂದುವರಿಸಿಕೊಂಡು ಹೋಗ್ತಕ್ಕಂಥದ್ದು, ಬಡವರನ್ನು, ಕಡು ಬಡವರನ್ನು, ಆದಿವಾಸಿಗಳನ್ನು, ಸಾಮಾನ್ಯ ತುಳಿತಕ್ಕೆ ಒಳಪಟ್ಟವರನ್ನು ಮತ್ತು ಬಡತನದ ರೇಖೆಗೆ ಇರ್ತಕ್ಕಂಥವ್ರನ್ನ ಮೇಲ್ಪಂಕ್ತಿಗೆ ತರ್ತಕ್ಕಂಥದಕ್ಕೆ ಹಲವಾರು ಕಾರ್ಯಕ್ರಮಗಳನ್ನು, ಯೋಜನೆಗಳನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ಇಂಥ ಭಾರತದ ಒಬ್ಬ ಪ್ರಜೆಯಾಗಿ, ಭಾರತ ಸರ್ಕಾರದ ಒಬ್ಬ ರಾಜ್ಯ ಸಚಿವನಾಗಿ ಮೋದಿಜಿಯವರ ಕನಸಿನ ಭಾರತದ ಒಂದು ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಳ್ಳೋಣ. ದೇಶ ಎಂಥ ಸಮಸ್ಯೆಗಳು ಬಂದರೂ ಕೂಡ ಎದುರಿಸ್ತಕ್ಕಂಥ ಶಕ್ತಿಯನ್ನು ನಾವು ಭಾರತದ ನಿರ್ಮಾಣಕಾರರಾಗಿ 11 ವರ್ಷಗಳಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದು ಕಾಯಕ ಪ್ರಾಯಶಃ ಇಡೀ ವಿಶ್ವಕ್ಕೆ ತಲುಪಿದೆ ಅಂತಂದರೆ ತಪ್ಪಾಗಲಾರದು. ಇಂಥ ಸಂದರ್ಭದಲ್ಲಿ 79ನೇ ವರ್ಷದ ನಾನು ರಾಷ್ಟ್ರದ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಕೋರ್ತಾ ದೇಶದ ಹಿತ, ದೇಶದ ಸಂರಕ್ಷಣೆಗೆ ನಾವೆಲ್ಲರೂ ಕೂಡ ಮೋದಿಜಿಯವರ ಕೈ ಬಲಪಡಿಸೋಣ. ದೇಶ ಪ್ರಾಯಶಃ ಯಾವುದೇ ದೇಶಕ್ಕೂ ಕೂಡ ಕಡಿಮೆ ಇಲ್ಲದೆ ಮೇಕ್ ಇನ್ ಇಂಡಿಯಾ ಅನ್ನೋದನ್ನು ಇವತ್ತು ಪದೇ ಪದೇ ಅವರೇನು ಉಲ್ಲೇಖ ಮಾಡಿದ್ದಾರೆ ಅದನ್ನು ಕಾರ್ಯರೂಪಕ್ಕೆ ತರ್ತಕ್ಕಂಥದಕ್ಕೆ ನಾವೆಲ್ಲರೂ ಕೂಡ ಈ ಭಾರತ ದೇಶದ ಸತ್ಪ್ರಜೆಗಳಾಗಿ ಮೋದಿಜಿಯವರ ಕಾರ್ಯಕ್ರಮಗಳಿಗೆ ನಾವು ಮೆಟ್ಟಲಾಗೋಣ ಅನ್ನೋ ಮಾತನ್ನು ಹೇಳಿ, ಇಂಥ ಒಂದು ಸಂದರ್ಭದಲ್ಲಿ ನನ್ನಂಥವನು ಕರ್ನಾಟಕದ ಒಬ್ಬ ಮೂಲೆಯಿಂದ ಬಂದಂಥವನಿಗೆ ರಾಜ್ಯ ಸಚಿವನಾಗಿ ಮಾಡಿರ್ತಕ್ಕಂಥ ಈ ದೇಶಕ್ಕೆ ನಾವೆಲ್ಲರೂ ಕೂಡ ಅಭಿನಂದನೆ ಸಲ್ಲಿಸೋದ್ರ ಮುಖೇನ ನರವಂಚಕರೊಂದಿಗೆ ಯಾವುದೇ ಕಾರಣಕ್ಕೂ ಕೂಡ ನಾವು ರಾಜಿಯನ್ನು ಮಾಡಿಕೊಳ್ಳೋದಿಲ್ಲ. ನರವಂಚಕರನ್ನು ಸದೆ ಬಡಿತಕ್ಕಂಥದ್ದೇ ನಮ್ಮ ಕರ್ತವ್ಯ ಅನ್ನೋದನ್ನು ರಾಷ್ಟ್ರದ ಪ್ರಧಾನಮಂತ್ರಿಗಳು ತೋರಿಸ್ಕೊಟ್ಟಿದ್ದಾರೆ. ನಿನ್ನೆ ಜಲಶಕ್ತಿ ಇಲಾಖೆಯಿಂದ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ CR ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಇಡೀ ಭಾರತ ದೇಶದ ಸರ್ಪಂಚ್ ಅವರು, ಪಂಚಾಯಿತಿ ಅಧ್ಯಕ್ಷರುಗಳಂತ ನಾವು ಕರ್ನಾಟಕದಲ್ಲಿ ಹೇಳ್ತೀವಿ, ಸುಮಾರು ಜನರನ್ನು ಕರೆಸಿ ಹಳ್ಳಿಗಾಡಿನ ಜನರ ಜೀವನದ ಮಟ್ಟದಲ್ಲಿ ಯಾವ ರೀತಿ ಬದಲಾವಣೆಯನ್ನು ತಂದಿದ್ದಾರೆ, ಸ್ಯಾನಿಟೇಷನ್ ಏನು, ಬಡವರಿಗೆ ಬೇಕಾಗಿರ್ತಕ್ಕಂಥ ಸವಲತ್ತೇನು ಅನ್ನೋದನ್ನು ಕೂಡ ನಿನ್ನೆ ಸುಮಾರು ಗಂಟೆಗಳ ಕಾಲ ಚರ್ಚೆ ಆಗಿದೆ. ಒಂದು ಸತ್ಯ, ದೇಶ ವಿಕಸಿತ ಭಾರತ ಕೇವಲ ಪಟ್ಟಣ ಪ್ರದೇಶಗಳಲ್ಲ, ಹಳ್ಳಿಗಾಡಿನಲ್ಲೂ ಕೂಡ ವಿಕಸಿತ ಆಗಬೇಕು ಅನ್ನುವ ದೃಷ್ಟಿಯಿಂದ ರಾಷ್ಟ್ರದ ಪ್ರಧಾನಮಂತ್ರಿಗಳ ಒಂದೊಂದು ಹೆಜ್ಜೆಯೂ ಕೂಡ ನಾವೆಲ್ಲರೂ ಕೂಡ ಅಭಿನಂದನೆಗೆ ಅರ್ಹರಾಗಿರ್ತಕ್ಕಂಥದ್ದು. ಇಂಥ ಸಂದರ್ಭದಲ್ಲಿ ನಾವು 79ನೇ ವರ್ಷದ ಸ್ವತಂತ್ರೋತ್ಸವದ ಶುಭಾಶಯಗಳನ್ನು ಸಾಮಾನ್ಯರಿಗೆ ತಮಗೆಲ್ಲ ನಾನು ತಿಳಿಸೋದ್ರ ಮುಖೇನ ನಾನು ನಿಮ್ಮೊಂದಿಗೆ ಇರ್ತಕ್ಕಂಥದ್ದೇ ಒಂದು ಹರ್ಷದಾಯಕ ಅನ್ನೋದನ್ನು ಹಂಚಿಕೊಳ್ಳೋದಕ್ಕೆ ಸಂತೋಷ ಪಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.